ಪರೀಕ್ಷೆಗೆ ಮಕ್ಕಳನ್ನು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಹೇಗೆ ತಯಾರು ಮಾಡೋದು ಅನ್ನೋದ್ರ ಬಗ್ಗೆ ನಾನ್ ಇವತ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ಬ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಿನ ಇಂಟರ್ನೆಟ್ ಯುಗದಲ್ಲಿ ಎಲ್ಲ ಫಾಸ್ಟ್ ಮತ್ತೆ ಕಾಂಪಿಟೇಷನ್ ಜಾಸ್ತಿ, ಅದು ನಿಮ್ಮೆಲ್ಲರಿಗೂ ಗೊತ್ತು. ಎಲ್ಲ ತಂದೆ ತಾಯಿದಿರ್ಗುನು ಕೂಡ ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಓದ್ಬೇಕು, ಅವ್ರ ಕ್ಲಾಸ್ಗೆ ಟಾಪರ್ ಆಗ್ಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಒಂದ್ ಒಳ್ಳೆ ಭವಿಷ್ಯನ ರೂಪಿಸ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಹಾಗಾಗಿ ಅವರು ಕಷ್ಟಪಟ್ಟಿ ಆದ್ರೂ ಕೂಡ ಒಂದು ಒಳ್ಳೆ ಸ್ಕೂಲ್ಗೆ ತಮ್ಮ ಮಕ್ಳನ್ನ ಸೇರಿಸ್ತಾರೆ, ಟ್ಯೂಷನ್ಗೂ ಕೂಡ ಸೇರಿಸ್ತಾರೆ. ಆದ್ರೂ ಕೂಡ ಅವ್ರು ಎಕ್ಸ್ಪೆಕ್ಟ್ ಮಾಡಿದ ರೀತಿನಲ್ಲಿ ರಿಸಲ್ಟ್ ಬರಲ್ಲ. ಇದಕ್ಕೆ ಏನ್ ಕಾರಣ ಇರ್ಬೋದು? ಒಂದು ಓದೋ ಮೆಥಡ್, ಇನ್ನೊಂದು ಅವ್ರು ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಓದೋ ಮೆಥಡ್ ನ ಕರೆಕ್ಟ್ ಆಗಿ ಅನುಸರಿಸ್ಬೇಕು. ಓದೋ ಮೆಥಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಮತ್ತೆ ಅದನ್ನ ಓದಿದ್ಮೇಲೆ ಅದನ್ನ ಜ್ಞಾಪಕ ಇಟ್ಕೊಳ್ಳೋದು ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ನಾನ್ ಇವತ್ ನಿಮ್ಗೆ ಕೆಲವೊಂದು ಟಿಪ್ಸ್ ನ ಕೊಡ್ತೀನಿ. ಹೇಗ್ ಓದೋದು, ಯಾವ ರೀತಿ ಯಾವ ಮೆಥಡ್ ನ ಯೂಸ್ ಮಾಡಿ ಓದೋದು, ಮತ್ತೆ ನಾವು ಓದಿದ್ದು ನೆನಪಿನಲ್ಲಿ ಇರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂತ ಕೆಲವೊಂದು ಸಲಹೆಗಳನ್ನ ಕೊಡ್ತೀನಿ. ಮೊದಲನೇದಾಗಿ ನಾವು ಓದಕ್ಕೂ ಮುಂಚೆ ಯಾವ್ದಾದ್ರು ಗೇಮ್ ಆಡ್ಬೇಕು, ಅದ್ರಲ್ಲೂ ಔಟ್ಡೋರ್ ಗೇಮ್ ಆಡ್ಬೇಕು. ಏನಕ್ಕಪ್ಪ ಅಂದ್ರೆ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ಸ್ಕೂಲಲ್ಲಿ ಕೂತಿರ್ತೀವಿ, ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಸ್ಟ್ರೆಸ್ ಆಗಿರುತ್ತೆ ನಮ್ಗೆ. ಅದಾದ್ಮೇಲೆ ನಾವು ಸ್ಕೂಲಿಂದ ಬಂದ ತಕ್ಷಣ ಮತ್ತೆ ನಾವು ಓದಕ್ ಕೂತ್ಕೊಂಡ್ರೆ ನಮ್ ದೇಹ ಮತ್ತೆ ಮನಸ್ಸು ಎರಡು ಅದಕ್ಕೆ ಸ್ಪಂದಿಸಲ್ಲ, ಫೋಕಸ್ ಮಾಡಲ್ಲ. ಹಾಗಾಗಿ ನಮ್ಗೆ ರಿಫ್ರೆಶ್ಮೆಂಟ್ ಸಿಗ್ಬೇಕು ನಮ್ ದೇಹಕ್ಕೆ ಮತ್ತೆ ಮನ್ಸ್ಗೆ ಅಂದ್ರೆ ನಾವು ಗೇಮ್ ಆಡ್ಬೇಕು, ಅದ್ರಲ್ಲಿ ಔಟ್ಡೋರ್ ಗೇಮ್ ಆಡ್ಬೇಕು. ನಮ್ಗೆ ಓದಕ್ಕೆ ನಮ್ ದೇಹ ಮತ್ತೆ ಮನಸ್ಸು ಎರಡು ಸಪೋರ್ಟ್ ಮಾಡ್ಬೇಕು. ಗೇಮ್ ಆಡ್ಬಿಟ್ಟು ಬಂದು ಆಮೇಲೆ ನಾವು ಓದಕ್ ಕೂತ್ಕೊಂಡ್ರೆ ನಮ್ಗೊಂಥರ ಉಲ್ಲಾಸ ಆಗಿರುತ್ತೆ ಮನಸ್ಗೆ, ಮತ್ತೆ ದೇಹಕ್ಕೂ ಚೈತನ್ಯ ಸಿಗುತ್ತೆ. ಔಟ್ಡೋರ್ ಗೇಮ್ ಮಾಡೋದ್ರಿಂದ ಮಕ್ಕಳ ದೇಹದಲ್ಲಿ ಹ್ಯೂಮನ್ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಮತ್ತೆ ಇದು ದೇಹದ ಮಾಸ್ಟರ್ ಗ್ಲ್ಯಾಂಡು. ಮತ್ತೆ ಇದು ಮಕ್ಕಳ ದೇಹದ ಎಲ್ಲಾ ಹಾರ್ಮೋನ್ಗಳ ಉತ್ಪಾದನೆ ಮಾಡುತ್ತೆ, ಮತ್ತೆ ಆ ಕೆಲ್ಸನ ಕಂಟ್ರೋಲ್ ಮಾಡೋ ಕೆಲ್ಸನ ಮಾಡುತ್ತೆ. ಮತ್ತೆ ಇದು ಮಕ್ಕಳಲ್ಲಿ ಮೆದುಳಿನ ನರಗಳು ಮತ್ತೆ ಮೂಳೆ ಮಾಂಸಖಂಡಗಳ ಬೆಳವಣಿಗೆಗೂ ಕೂಡ ತುಂಬಾ ಅಗತ್ಯ. ಇನ್ನೊಂದು ಫೀಲ್ ಗುಡ್ ಹಾರ್ಮೋನ್ ಮತ್ತೆ ಎಂಡೋರ್ಫಿನ್ಸ್ ಹಾರ್ಮೋನ್ ಸಹ ರಿಲೀಸ್ ಆಗುತ್ತೆ. ಇದು ಮಕ್ಕಳಲ್ಲಿ ಸ್ಟ್ರೆಸ್ ಮತ್ತೆ ಆತಂಕನ ಕಡಿಮೆ ಮಾಡುತ್ತೆ, ಎಂಡೋರ್ಫಿನ್ಸ್ ಹಾರ್ಮೋನ್. ಹಾಗಾಗಿ ಎಂಡೋರ್ಫಿನ್ಸ್ ಹಾರ್ಮೋನು ಜಾಸ್ತಿ ಇರುವ ಮಕ್ಕಳು ಯಾವುದೇ ಭಯ ಆತಂಕ ಇಲ್ಲದೆ ಎಕ್ಸಾಮ್ ನ ಎದುರಿಸ್ತಾರೆ. ಹಾಗಾಗಿ ನಾವು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಓದಕ್ ಕೂರ್ಸೋದು ಒಳ್ಳೇದಲ್ಲ. ಮಕ್ಕಳು ಸ್ವಲ್ಪ ಹೊತ್ತು ಹೊರ್ಗಡೆ ಆಟ ಆಡ್ಕೊಂಡು ಬಂದ ಮೇಲೆ ನಾವು ಓದಕ್ ಕೂರ್ಸೋದು ಇಲ್ಲ ಟ್ಯೂಷನ್ ಕಳ್ಸೋದು ಮಾಡ್ಬೋದು. ಇನ್ನೊಂದು ಒಳ್ಳೆ ಮೆಥಡ್ ಯಾವ್ದಪ್ಪ ಅಂದ್ರೆ ಧ್ಯಾನ. ಕೆಲವರು ನಮ್ಮ ಮಕ್ಕಳು ಚೆನ್ನಾಗಿ ಓದಲ್ಲ ಅಂತಾರೆ, ಮತ್ತೆ ಚೆನ್ನಾಗಿ ಓದ್ತಾರೆ ಆದ್ರೂ ಒಳ್ಳೆ ಮಾರ್ಕ್ಸ್ ಬರಲ್ಲ ಅಂತಾರೆ. ಕೆಲವರು ನಮ್ಮ ಮಕ್ಕಳು ಸುಮ್ನೆ ಕಾಲಹರಣ ಮಾಡ್ತಾರೆ, ಅವ್ರನ್ನ ನಾವು ಓದಕ್ ಕೂರ್ಸೋದೇ ಕಷ್ಟ ಅಂತಾರೆ. ಇದಕ್ಕೆಲ್ಲ ಒಂದು ಉತ್ತಮ ಪರಿಹಾರ ಅಂದ್ರೆ ನಾವು ಧ್ಯಾನ. ಮಕ್ಕಳಲ್ಲಿ ನಾವು ಧ್ಯಾನ ಮಾಡೋದನ್ನ ಅಭ್ಯಾಸ ಮಾಡಿಸ್ಬೇಕು. ಧ್ಯಾನ ಮಾಡೋದ್ರಿಂದ ಮಕ್ಕಳಿಗೆ ಏನೆಲ್ಲ ಉಪಯೋಗ ಆಗುತ್ತೆ ಅಂದ್ರೆ, ಮೊದಲನೇದಾಗಿ ಏಕಾಗ್ರತೆ ಮತ್ತೆ ಫೋಕಸ್ ಜಾಸ್ತಿ ಆಗುತ್ತೆ. ಏಕಾಗ್ರತೆ ಅಂದ್ರೆ ಕಾನ್ಸಂಟ್ರೇಷನ್ ಅಂತ, ಫೋಕಸ್ ಅಂದ್ರೆ ಗಮನ ವಹಿಸೋದು, ಒಂದೇ ಕಡೆ ಕೇಂದ್ರೀಕರಿಸೋದು ಅಂತ. ನಾವು ಒಂದ್ ವಿಷಯದ ಕಡೆ ಫೋಕಸ್ ಮಾಡ್ದಂಗೆ ನಮ್ ಶಾರ್ಟ್ ಟರ್ಮ್ ಮೆಮೊರಿ ಆಕ್ಟಿವೇಟ್ ಆಗುತ್ತೆ. ಇದ್ರಿಂದ ನಾವು ಓದಿದ್ದೆಲ್ಲ ನಮ್ಮ ಮೆದುಳು ತುಂಬಾ ಚೆನ್ನಾಗಿ ಗ್ರಹಿಸುತ್ತೆ, ಮತ್ತೆ ನಮ್ಗೆ ಬೇಗ ಓದಿದ್ದು ಮರ್ತೋಗಲ್ಲ, ತುಂಬಾ ದಿನಗಳಗಟ್ಲೆ ನೆನ್ಪಲ್ಲಿರುತ್ತೆ. ನೆಕ್ಸ್ಟ್ ಸ್ಟ್ರೆಸ್ ನ ರಿಡಕ್ಷನ್ ಮಾಡುತ್ತೆ, ಅಂದ್ರೆ ಒತ್ತಡನ ಕಡಿಮೆ ಮಾಡುತ್ತೆ. ಧ್ಯಾನ ಮಾಡೋದ್ರಿಂದ ನಮ್ಮ ಮೆದುಳಿನಲ್ಲಿ ಒತ್ತಡ ಕಡಿಮೆ ಆಗುತ್ತೆ. ಮತ್ತೆ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸೋಲ್ ಲೆವೆಲ್ ನಾರ್ಮಲ್ ಆಗಿ ಇರುತ್ತೆ. ದೇಹದಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ಜಾಸ್ತಿ ಆದ್ರೆ ಅದು ಮೆದುಳಿನ ಹಿಪ್ಪೋ ಕ್ಯಾಂಪಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಆಗ ನಾವು ಓದಿದ್ದು ಸರಿಯಾಗಿ ನೆನ್ಪಿನಲ್ಲಿ ಇರಲ್ಲ. ಹೇಗೆ ಅಂದ್ರೆ ನಾವು ಓದಿದ್ನ ನೆನ್ಪಲ್ಲಿ ಉಳಿಯುವಂತೆ ಮಾಡೋದೇ ಈ ಹಿಪ್ಪೋ ಕ್ಯಾಂಪಸ್. ನೋಡಿ, ಇದು ನಮ್ಮ ಮೆದುಳಿನ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಅಂತೀವಿ ಈ ಭಾಗನ. ಇದು ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಂದ್ರೆ ಆಲೋಚನೆ ಮಾಡುವಂಥದ್ದು, ಪ್ರಾಬ್ಲಮ್ ಸಾಲ್ವಿಂಗ್ ಅಂದ್ರೆ ಸಮಸ್ಯೆನ ಬಗೆಹರಿಸುವಂಥದ್ದು, ಪ್ಲಾನಿಂಗ್ ಯೋಜನೆಗಳನ್ನ ಹಾಕುವಂಥದ್ದು, ಎಮೋಷನಲ್ ರೆಗ್ಯುಲೇಷನ್ ಅಂದ್ರೆ ನಮ್ಮ ಭಾವನೆಗಳನ್ನ ಎಕ್ಸಿಕ್ಯೂಟ್ ಮಾಡುವಂಥದ್ದು ಮೆದುಳಿನ ಈ ಭಾಗ. ಈ ಭಾಗನ ನಾವು ಅಮೆಗ್ಡಾಲಾ ಅಂತ ಕರಿತೀವಿ. ಈ ಭಾಗನ ಇದು ಡಿಸಿಷನ್ ಮೇಕಿಂಗ್ ಅಂದ್ರೆ ನಿರ್ಧಾರಗಳನ್ನ ತಗೊಳ್ಳುವಂಥದ್ದು, ಎಮೋಷನಲ್ ಮೆಮೊರೀಸ್ ನಮ್ಮ ಭಾವನೆಗಳ ನೆನಪುಗಳು ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ರೆಗ್ಯುಲೇಟ್ಸ್ ಬಿಹೇವಿಯರ್, ನಮ್ಮ ವರ್ತನೆ
ಇನಿಶಿಯೇಟ್ಸ್ ಫಿಯರ್ ರೆಸ್ಪಾನ್ಸ್ ಅಂದ್ರೆ ನಮ್ಮ ಭಯದ ವಾತಾವರಣನ ಎಕ್ಸಿಕ್ಯೂಟ್ ಮಾಡುತ್ತೆ ಈ ಭಾಗ. ನೆಕ್ಸ್ಟ್ ಇದು ಹಿಪ್ಪೋಕ್ಯಾಂಪಸ್ ಅಂದ್ರೆ ಮೆಮೊರಿ ಕಾನ್ಸಲ್ಟೇಷನ್ ಅಂತ. ಅಂದ್ರೆ ನಾವು ಏನಾದ್ರು ಓದಿರೋವಂಥದ್ದು, ಹಿಂದಿನ ಘಟನೆಗಳು, ಪರ್ಸನ್ಸ್ ಇದೆಲ್ಲ ನೆನಪಾಗುವಂಥದ್ದು ಈ ಭಾಗ. ನೆಕ್ಸ್ಟ್ ನೇವಿಗೇಷನ್ ಅಂಡ್ ಸ್ಪೇಷಿಯಲ್ ಮೆಮೊರಿ ಲರ್ನಿಂಗ್ ಅಂದ್ರೆ ನಾವು ನಮ್ಮ ಕಲಿಕೆನ ನೆನಪಿನಲ್ಲಿ ಇಡುವಂಥದ್ದು ಈ ಭಾಗ. ಹಿಪ್ಪೋಕ್ಯಾಂಪಸ್ ಅಂತ ನಾನು ಏನ್ ಹೇಳ್ದೆ ಈ ಭಾಗ. ಮಕ್ಕಳು ಧ್ಯಾನ ಮಾಡೋದ್ರಿಂದ ಸ್ಟ್ರಕ್ಚರಲ್ ಬ್ರೈನ್ ಚೇಂಜಸ್ ಅಂದ್ರೆ ಮೆದುಳಿನ ಅಂಗರಚನೆಯಲ್ಲಿ ಬದಲಾವಣೆ ಉಂಟಾಗುತ್ತೆ. ಮೆದುಳಿನ ಮುಂದಿನ ಭಾಗ ಮತ್ತು ಹಿಪ್ಪೋಕ್ಯಾಂಪಸ್ನ ಬೆಳವಣಿಗೆ ಚೆನ್ನಾಗಿ ಆಗಿ ಕಲಿಕೆಯಲ್ಲಿ ಆಸಕ್ತಿ ಬರುತ್ತೆ, ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತೆ, ಏಕಾಗ್ರತೆ ಬರುತ್ತೆ. ಇದರಿಂದ ಮ್ಯಾಥ್ಸ್ ಸೈನ್ಸ್ ನಂತಹ ಟಫ್ ಸಬ್ಜೆಕ್ಟ್ಗಳನ್ನ ಅಂದ್ರೆ ಮಕ್ಳಿಗೆ ತುಂಬಾ ಟಫ್ ಸಬ್ಜೆಕ್ಟ್ ಅನ್ಸೋದು ಮ್ಯಾಥ್ಸ್ ಸೈನ್ಸ್. ಈ ಮ್ಯಾಥ್ಸ್ ಸೈನ್ಸ್ ಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಮತ್ತೆ ಪರಿಹರಿಸುವಂತಹ ಶಕ್ತಿ ಬರುತ್ತೆ ಮಕ್ಳಿಗೆ. ಇನ್ನೊಂದು, ಮೆದುಳಿನ ನರಗಳ ಕನೆಕ್ಷನ್ಸ್ ಇಂಪ್ರೂವ್ ಆಗುತ್ತೆ. ಇದರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ನಾವು ಓದುವಾಗ ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊಳ್ಳುವಲ್ಲಿ ಬ್ರೈನ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಸಬ್ಕಾನ್ಶಿಯಸ್ ಮೆಮೊರಿ. ಎಲ್ಲರಲ್ಲೂ ಎರಡು ರೀತಿಯ ಮೆಮೊರಿ ಇರುತ್ತೆ. ಒಂದು ಪಾಸ್ಟ್ ಮೆಮೊರಿ, ಇನ್ನೊಂದು ಪ್ರೆಸೆಂಟ್ ಮೆಮೊರಿ. ಪಾಸ್ಟ್ ಮೆಮೊರಿ ಅಂದ್ರೆ ನಾವ್ ಹಿಂದೆ ಸ್ಕೂಲಲ್ಲಿ ಕಲ್ತಂತ ವಿಷಯಗಳು, ಟ್ಯೂಷನ್ ಅಲ್ಲಿ, ಮನೆಯಲ್ಲಿ ಓದಿದಂತಹ ವಿಷಯಗಳು, ಯಾವ್ದಾದ್ರು ವಸ್ತುಗಳು ನೋಡಿದ್ರೆ ವಸ್ತುಗಳು, ಘಟನೆಗಳು. ಇದು ಪ್ರೆಸೆಂಟ್ ಮೆಮೊರಿ ಅಂದ್ರೆ ನಾವು ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಬರೆಯುವಾಗ ಹಿಂದೆ ನಾವು ಮನೇಲಿ ಓದಿರುವಂತದ್ದು, ಸ್ಕೂಲಲ್ಲಿ ಓದಿರುವಂತದ್ದು, ಟ್ಯೂಷನ್ ಅಲ್ಲಿ ಕಲ್ತಂತ ಎಲ್ಲ ವಿಷಯಗಳು ತುಂಬಾ ಚೆನ್ನಾಗಿ ನೆನಪಾಗುವಂಥದ್ದು. ಪಾಸ್ಟ್ ಮೆಮೊರಿ ಯಾರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತಪ್ಪ ಅಂತಂದ್ರೆ ಈ ಧ್ಯಾನ ಮಾಡಿ ಮನ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರೋ ಅವ್ರಿಗೆ, ಮನ್ಸನ್ನ ಒಂದೇ ಕಡೆ ಕೇಂದ್ರೀಕರಿಸಿ ಇರುವಂತವ್ರಿಗೆ ಅವ್ರಿಗೆ ತುಂಬಾ ಚೆನ್ನಾಗಿ ಈ ಪಾಸ್ಟ್ ಮೆಮೊರಿ ವರ್ಕ್ ಆಗುತ್ತೆ. ಅವ್ರ ಎಕ್ಸಾಮ್ ಬರೆಯುವಾಗ ಹಿಂದೆ ಓದಿದ್ದೆಲ್ಲ, ಟ್ಯೂಷನ್ ಅಲ್ಲಿ ಮತ್ತೆ ಸ್ಕೂಲಲ್ಲಿ ಮನೇಲಿ ಓದಿದ್ದೆಲ್ಲ ತುಂಬಾ ಚೆನ್ನಾಗಿ ನೆನ್ಪು ಬಂದು ತುಂಬಾ ಚೆನ್ನಾಗಿ ಎಕ್ಸಾಮ್ ಬರೀತಾರೆ. ಧ್ಯಾನ ಮಾಡೋದ್ರಿಂದ ಮಕ್ಕಳ ಮೆದುಳಿನಲ್ಲಿ ಸಬ್ ಕಾನ್ಶಿಯಸ್ ಮೆಮೊರಿ ಆಕ್ಟಿವ್ ಆಗುತ್ತೆ. ಇದರಿಂದ ಮಕ್ಕಳು ಓದುವಾಗ ಸಬ್ ಕಾನ್ಶಿಯಸ್ ಮೆಮೊರಿ ಆಕ್ಟಿವೇಟ್ ಆಗಿ ಓದಿದ ವಿಷಯಗಳನ್ನೆಲ್ಲ ಗ್ರಹಿಸುವ ಸಾಮರ್ಥ್ಯ ಬೆಳೆಯುತ್ತೆ. ಧ್ಯಾನ ಮಾಡೋದು ಹೇಗೆ ಅಂತ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದ್ಲು ಧ್ಯಾನ ಮಾಡಕ್ಕೆ ಮಗು ಒಂದನ್ನೇ ಬಿಡಬಾರ್ದು. ಮೊದ್ಲು ನೀವು ಧ್ಯಾನ ಮಾಡೋದನ್ನ ಕಲ್ತು ಆಮೇಲೆ ನಿಮ್ ಜೊತೆ ಮಗುನ ಕೂರಿಸ್ಕೊಂಡು ಧ್ಯಾನ ಮಾಡಿಸ್ಬೇಕು. ಮೊದಲನೇ ದಿನನೇ ಹೆಚ್ಚು ಹೊತ್ತು ಧ್ಯಾನ ಮಾಡಕ್ಕೆ ಕೂತ್ಕೋಬಾರ್ದು. ಪ್ರತಿದಿನ ಆ ಟೈಮಿಂಗ್ಸ್ ನ ಇನ್ಕ್ರೀಸ್ ಮಾಡ್ಕೋತಾ ಹೋಗ್ಬೇಕು. ಮೊದ್ಲು 2 ನಿಮಿಷ, 3 ನಿಮಿಷ, 4 ನಿಮಿಷ, 5 ನಿಮಿಷ, ಮ್ಯಾಕ್ಸಿಮಮ್ ಅಂದ್ರೆ 10 ನಿಮಿಷ, 10 ನಿಮಿಷದವರೆಗೂ ಧ್ಯಾನ ಮಾಡ್ಬೋದು. ಆಮೇಲೆ ನೀವು ಧ್ಯಾನ ಮಾಡಕ್ಕೆ ಒಳ್ಳೆ ಪ್ಲೇಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ಆ ಸ್ಥಳ ತುಂಬಾ ಪ್ರಶಾಂತವಾಗಿರ್ಬೇಕು, ವಾತಾವರಣ ತುಂಬಾ ನಿಶಬ್ದತೆಯಿಂದ ಕೂಡಿರ್ಬೇಕು. ನಿಮ್ ಮನೆ ಸುತ್ತಮುತ್ತ ಏನಾದ್ರೂ ಗಲಾಟೆ ಗದ್ದಲ ಇದೆ ಅನ್ನೋದಾದ್ರೆ ಯಾವ ಟೈಮಲ್ಲಿ ಆ ಸಿಚುಯೇಷನ್ ಸೈಲೆಂಟ್ ಆಗಿರುತ್ತೆ, ಆ ವಾತಾವರಣ ಪ್ರಶಾಂತವಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ, ಆ ಟೈಮ್ ನ ನೀವು ಚೂಸ್ ಮಾಡ್ಕೊಳ್ಳೋದು ಒಳ್ಳೇದು. ಮತ್ತೆ ನೀವು ಕೂತ್ಕೊಳ್ಳೋಕೆ ನೆಲದಲ್ಲಾದ್ರೂ ಕುತ್ಕೋಬಹುದು, ಮ್ಯಾಟ್ ಹಾಕೊಂಡು, ಅಥವಾ ಚೇರ್ ಅಲ್ಲಾದ್ರೂ ಕುತ್ಕೋಬಹುದು. ನೀವು ಧ್ಯಾನ ಮಾಡುವಾಗ ಮೊದಲಿಗೆ 60 ಸೆಕೆಂಡ್ಸ್ ನ ಚೂಸ್ ಮಾಡ್ಕೊಳ್ಳಿ. 60 ಸೆಕೆಂಡ್ ಮೊದಲಿಗೆ ಧ್ಯಾನ ಮಾಡಿ, ಮತ್ತೆ 30 ಸೆಕೆಂಡ್ ಬ್ರೇಕ್ ತಗೊಳ್ಳಿ, ಮತ್ತೆ 60 ಸೆಕೆಂಡ್ ಮಾಡಿ, ಮತ್ತೆ 30 ಸೆಕೆಂಡ್ ಬ್ರೇಕ್ ತಗೊಳ್ಳಿ. ಅಂದ್ರೆ ಫಸ್ಟ್ ಡೇ ನೀವು 3 ಸೆಷನ್ ನ ತಗೋಬೇಕಾಗುತ್ತೆ. ಅಲ್ಲಿಗೆ 3 ನಿಮಿಷ ಆಗುತ್ತೆ. ನೆಕ್ಸ್ಟ್ ಡೇ ಅದನ್ನ 4 ನಿಮಿಷ ಮಾಡ್ಕೊಳ್ಳಿ. ಅದ್ರ ನೆಕ್ಸ್ಟ್ ಡೇ 5 ನಿಮಿಷ ಮಾಡ್ಕೊಳ್ಳಿ. ಅದ್ರ ನೆಕ್ಸ್ಟ್ ಡೇ 6 ನಿಮಿಷ ಮಾಡ್ಕೊಳ್ಳಿ. ಹೀಗೆ ಆ ಸಮಯನ ನೀವು ಇನ್ಕ್ರೀಸ್ ಮಾಡ್ಕೋತಾ ಹೋಗಿ. ಆಮೇಲೆ ನೀವು ಮಕ್ಕಳನ್ನ ಕೂರಿಸ್ಕೊಂಡು ಧ್ಯಾನಕ್ಕೆ ಕೂತಾಗ ತಂದೆ ಅಥವಾ ತಾಯಿ ಒಂದ್ ಪೆನ್ನು ಮತ್ತೆ ಒಂದು ಪೇಪರ್ನ ಇಟ್ಕೊಳ್ಳಿ. ಫಸ್ಟ್ 60 ಸೆಕೆಂಡ್ಸ್ ಧ್ಯಾನ ಆಗಿ ಮತ್ತೆ 30 ಸೆಕೆಂಡ್ ನೀವು ಬ್ರೇಕ್ ತಗೋತಿರಲ್ಲ, ಆವಾಗ ಮಗುನ ಮಾತಾಡ್ಸಿ ಅದ್ರ ಮೈಂಡ್ ಅಲ್ಲಿ ಏನ್ ಬರ್ತಾ ಇದೆ ಅಂತ. ಯಾಕೆಂದ್ರೆ ಮೊದಲನೇ ದಿನನೇ ನಾವು ಧ್ಯಾನ ಕೂತಾಗ ನಾವು ಕಾನ್ಸಂಟ್ರೇಷನ್ ಮಾಡಕ್ಕೆ ಆಗಲ್ಲ, ಏಕಾಗ್ರತೆ ನಮಗ್ ಬರಲ್ಲ. ಮಗುವಿನ ತಲೆಯಲ್ಲಿ ಅನೇಕ ವಿಚಾರಗಳು ಓಡ್ತಾ ಇರುತ್ತೆ, ಏನೇನೋ ಇರುತ್ತೆ ಮೈಂಡ್ ಅಲ್ಲಿ, ಏನೇನೋ ವಿಚಾರಗಳು ಬರ್ತಾ ಇರುತ್ತೆ. ಆವಾಗ ನೀವು ಮಗುವಿನ ಹತ್ರ ತಿಳ್ಕೊಬೇಕು ಏನ್ ವಿಚಾರ ಬರ್ತಾ ಇದೆ ನಿನ್ ಮೈಂಡ್ ಅಲ್ಲಿ ಅಂತ. ಮತ್ತೆ ನೆಕ್ಸ್ಟ್ ಡೇನು ನೀವು ಹಾಗೆ ಟೆಸ್ಟ್ ಮಾಡ್ಬೋದು ಮಗುನ. ಅದ್ರ ನೆಕ್ಸ್ಟ್ ಡೇನು ನೀವು ಇದೇ ರೀತಿ ನೋಟ್ ಮಾಡ್ಕೊಳ್ಳಿ. ಏನಾದ್ರು ಸಮಸ್ಯೆ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆವಾಗ ನೀವು ಆ ಸಮಸ್ಯೆನ
ಬಗೆಹರಿಸಬಹುದು. ನಾನು ಈಗಾಗ್ಲೇ ಮಕ್ಕಳಲ್ಲಿ ಕಂಡುಬರುವ ಮಾನಸಿಕ ಖಿನ್ನತೆ ಬಗ್ಗೆ ವಿಡಿಯೋ ಮಾಡಿ ಹಾಕಿದೀನಿ. ಆ ಲಕ್ಷಣ ಏನಾದ್ರೂ ನಿಮ್ ಮಗುವಿನಲ್ಲಿ ಕಾಣಿಸ್ಕೊಂಡ್ರೆ ನೆಗ್ಲೆಕ್ಟ್ ಮಾಡ್ಬೇಡಿ, ವೈದ್ಯರ ಹತ್ರ ಕರ್ಕೊಂಡೋಗಿ ಕೌನ್ಸಿಲಿಂಗ್ ಆಗುತ್ತೆ. ಧ್ಯಾನ ಮಾಡೋದ್ರಿಂದ ಕೆಲವೊಬ್ರಿಗೆ ಕೆಲವೊಂದು ಸಮಸ್ಯೆ ಆಗುತ್ತೆ. ಏನಪ್ಪಾ ಅಂದ್ರೆ ತಲೆನೋವು ಬರೋದು, ಸಿಡಿಪಿಡಿ ಅನ್ನೋದು, ಮನಸ್ಸು ಚಂಚಲ ಆಗೋದು ಆಗುತ್ತೆ. ಎಲ್ರಿಗೂ ಆಗಲ್ಲ, ಕೆಲವೊಬ್ರಿಗಾಗುತ್ತೆ. ಅದನ್ನ ನೀವು ಅಬ್ಸರ್ವ್ ಮಾಡ್ಕೋಬೇಕು. ಕಂಟಿನ್ಯೂಸ್ ಆಗಿ ಧ್ಯಾನನ ಮಾಡಬಾರ್ದು. ಇವತ್ ಮಾಡಿದ್ರೆ ನೆಕ್ಸ್ಟ್ ಡೇ ಬೇಡ, ಅದ್ರ ನೆಕ್ಸ್ಟ್ ಡೇ ಮಾಡಿ. ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಇದಿಷ್ಟು ನಾನು ನಿಮ್ಗೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೇಗೆ ತಯಾರಾಗ್ಬೇಕು, ಹೇಗೆ ಧ್ಯಾನ ಮಾಡ್ಬೇಕು, ಧ್ಯಾನ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದೀನಿ. ಇದನ್ನ ನೀವು ನಿಮ್ಮ ಅಕಾಡೆಮಿಕ್ ಇಯರ್ ಶುರುವಾದ ಬಿಗಿನಿಂಗ್ ಇಂದನೇ ಮಾಡ್ತಾ ಬಂದ್ರೆ ನೀವು ಉತ್ತಮ ರೀತಿಯಲ್ಲಿ ಪರೀಕ್ಷೆನ ಎದುರಿಸ್ಬೋದು, ಒಳ್ಳೆ ರಿಸಲ್ಟ್ ಬರುತ್ತೆ. ಇದಿಷ್ಟು ನಾನ್ ನಿಮ್ಗೆ ಪರೀಕ್ಷೆಗೆ ಹೇಗ್ ತಯಾರಾಗ್ಬೇಕು ಅಂತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿರುವಂತ ವಿಡಿಯೋ. ಇನ್ನು 2 ವಿಡಿಯೋ ಇದ್ರ ಸಂಬಂಧಪಟ್ಟಂಗೆ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇಂದ್ರಾಣಿ ರೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.